ಇವತ್ತು 5 ವಾರಗಳ ಕಾಲ ಪರಿಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಅವರು ನಿರ್ವಹಿಸಿದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅನೇಕ ವರ್ಷಗಳಿಂದ ಅವರು ಆಲ್ರೆಡಿ ಒಂದು 5-6 ವರ್ಷ ಕೆಳಗಡೆ ತುಂಗಾ ಆರತಿಯನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮ ತುಂಗಭದ್ರಾ ನದಿ, ನಮ್ಮ ಮಳಿ ಇವತ್ತು ತುಂಗಭದ್ರಾ ನದಿಯ ಒಡಲಲ್ಲಿ ತುಂಗಾ ಆರತಿ ನಾವು ಮಾಡೋದ್ರಿಂದ ಇವತ್ತು ಇಲ್ಲಿದ್ದ ಹನುಮನ ಒಂದು ಪಲ್ಲಕ್ಕಿ ನಾವು ಅಲ್ಲಿ ಒಯ್ಯೋದ್ರಿಂದ ತಾಯಿ ಗಂಗಾ ಮಾತೆಯನ್ನು ಸಹ ನಾವು ಸಂತೋಷ ಪಡಿಸಬಹುದು. ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ. ಇಲ್ಲಿ ಎಲ್ಲಾ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಬೆಳೆಗಳಿಗೆ ಆಗಿರ್ಬೋದು, ಇಲ್ಲಿ ನಮ್ಮ ಸುತ್ತಮುತ್ತಲಿನ ಆನೆಗುಂದಿ ಭಾಗದ ಜನತೆಗೆ ಒಳ್ಳೇದಾಗುತ್ತಂತಂದು ತುಂಗಾ ಆರತಿಯನ್ನ ಅವರು ಮಾಡಲು ಇವತ್ತು ಮಾಡೋಕ್ಕೆ ಅವಕಾಶ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸರಿ ಸುಮಾರು 20,000ರಿಂದ 30,000 ಜನಸಂಖ್ಯೆ ಇವತ್ತು ತುಂಗಾ ಆರತಿಯಲ್ಲಿ ಭಾಗವಹಿಸಬೇಕು. ನನ್ನ ಗಂಗಾವತಿಯ ಜನ, ಕಂಪ್ಲಿಯ ಜನ, ಕೊಪ್ಪಳ ಜಿಲ್ಲೆಯ ಜನ, ಬಳ್ಳಾರಿಯ ಜನ, ರಾಯಚೂರಿನ ಜನ, ಇಡೀ ರಾಜ್ಯಾದ್ಯಂತ ಈ ತುಂಗಾ ಆರತಿಯಲ್ಲಿ ಭಾಗವಹಿಸ್ತಾರೆ. ಇವತ್ತು ವಿದೇಶಿಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ಅವರು ಮಾಡಿದಂತ ಅನುಭವ ಇದೆ. ಅವರು ಮಾಡುವ ಉದ್ದೇಶ ಸದು ಉದ್ದೇಶ, ಇದರಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದಾರ್ದೆ. ಯಾಕಂದ್ರೆ ಅವರು ಇರೋದು ಸನಾತನ ಧರ್ಮದ ಉಳಿವಿಗಾಗಿ, ಹಿಂದೂ ಧರ್ಮದ ಉಳಿವಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಸ್ಕೃತ ಪಾಠಶಾಲೆ ಆಗಬೇಕು. ಸಂಸ್ಕೃತ ಓದೋದ್ರಿಂದ ಭಾರತದ ಸಂಸ್ಕೃತಿ ಗೊತ್ತಾಗುತ್ತೆ, ಯುವಕರಿಗೆ ಗೊತ್ತಾಗುತ್ತೆ. ಇಲ್ಲಿ ಗೋಶಾಲೆ ನಿರ್ಮಾಣ ಮಾಡೋದ್ರಿಂದ ಗೋಗಳ ಸಂಖ್ಯೆ ಇದಾಗತ್ತೆ. ಯಾಕಂದ್ರೆ ತಾಯಿ ಇವತ್ತು ಗೋಗಳ ಸಂಖ್ಯೆ ಹೆಚ್ಚಾಗ್ಬೇಕಾಗಿದ್ದೈತಿ. ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಜನತೆಗೆ ಗೊತ್ತಾಗ್ಬೇಕಾಗೈತಿ. ಇವತ್ತು ಯುವಕರಿಗೆ ಗೊತ್ತಾಗ್ಬೇಕಾಗಿದ್ದೈತಿ. ಇವತ್ತು ಲಕ್ಷಾಂತರ ಜನಸಂಖ್ಯೆ ಬರೋದ್ರಿಂದ ಇವತ್ತು ಎಲ್ಲರಿಗೆ ಸಮಸ್ತ ಹಿಂದೂ ಸಂಖ್ಯೆಗಳು ಇವತ್ತು ಲಕ್ಷಾಂತರ ಜನ ಇವತ್ತು ಸಹ ಇವತ್ತು ಅಮಾಸೆ ಇರೋದ್ರಿಂದ ಸುಮಾರು ಲಕ್ಷಾಂತರ ಜನ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ದೇಶ ಮತ್ತು ರಾಜ್ಯಾದ್ಯಂತ ಬರುವಂತ ನಮ್ಮ ಎಲ್ಲ ಹನುಮನ ಭಕ್ತರು, ಶ್ರೀರಾಮನ ಭಕ್ತರು ಎಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಇವತ್ತು ಪರಿಕ್ರಮನ ಮಾಡಿದೀವಿ. ಅವರಿಗೆ ನಮಗೆ ಕರೆದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅನುವು ಮಾಡಿಕೊಟ್ಟಂತ ಅಂಬೇಶ್ ಅರಗೋಲ್ ಆಗಿರ್ಬೋದು, ಶರಣಪ್ಪ ಅವರಾಗಿರ್ಬೋದು, ವೀರಣ್ಣ ಅವರಾಗಿರ್ಬೋದು, ಲಕ್ಷ್ಮಣ ಅವರಾಗಿರ್ಬೋದು, ಪ್ರಕಾಶ್ ಅವರಾಗಿರ್ಬೋದು, ನಮ್ಮ ರೆಡ್ಡಿ ಅವರಾಗಿರ್ಬೋದು, ನಮ್ಮ ರುದ್ರೇಶ್ ಡ್ಯಾಗಿ ಅವರಾಗಿರ್ಬೋದು, ನಮ್ಮ ಸೋದರಿಯರಾಗಿರ್ಬೋದು, ಇವತ್ತೆಲ್ಲರೂ ನಮ್ಮನ್ನ ಕರೆದು ಇವತ್ತು ಇಲ್ಲ ಅಣ್ಣ ನೀವು ಪರಿಕ್ರಮದಲ್ಲಿ ಭಾಗವಹಿಸ್ಬೇಕಂತ ಕೇಳಿದ್ದಕ್ಕೆ ನಾವೆಲ್ಲರೂ ಬಂದಿದ್ರಿ. ತಮಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.